ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮೊಹರಂ ಆರಂಭ ಆಗಿದೆ. ಎಲ್ಲೆಲ್ಲೂ ಅವರವರ ಮನೆಯಲ್ಲಿ ಅವರವರ ರೀತಿಯೊಳಗೆ ಮೊಹರಂ ಆಚರಣೆಯಲ್ಲೇ ತೊಡಗಿದ್ದೀರಿ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಸತ್ತಿರ್ತಕ್ಕಂಥ ಶರಣರ ಈ ಒಂದು ಆಚರಣೆ ಅವರನ್ನು ಮತ್ತೆ ಮತ್ತೆ ಬದುಕಿಸಿ ನಮ್ಮಗಳ ಮಧ್ಯೆ ಇದ್ದೀರಿ. ನೀವು ನಮಗೆ ಬೇಕಾದ ವರಗಳನ್ನು ಕೊಡ್ತಕ್ಕಂಥವ್ರು ನೀವು ಅಂಥೇಳಿ ಅವರೊಂದಿಗೆ ಅವರ ಇರುವಿಕೆಯ ಭಾವದಲ್ಲಿಯೇ ನಾವು ಬದುಕ್ತಾ ಇದ್ದೀವಿ. ಅವರು ಇರುವುದು ಕೂಡ ಅಷ್ಟೇ ಸತ್ಯ. ಯಾವತ್ತೂ ಅವರು ಬೆಂಕಿ ಇದ್ದಂಗ. ಅದಕ್ಕಾಗಿ ಅವರಿಗೆ ಪ್ರಿಯವಾದ ಅಲಾವಿ ಕುಣಿಯನ್ನು ತೋಡಿ ಅದರಲ್ಲಿ ಬೆಂಕಿ ಹಾಕಿ ನಾವು ಅದರ ಸುತ್ತ ಹೆಜ್ಜೆಯನ್ನು ಹಾಡ್ತೇವೆ. ಎಷ್ಟು ಚಂದ ಅಲ್ಲ ಹೆಜ್ಜೆ ಪದ, ಮೊಹರಂ ಪದ, ರಿವಾಯತ್ ಪದ, ಭಾವಗಳನ್ನು ಕೂಡಿಸುವುದು, ಧರ್ಮವನ್ನು ಮೀರಿ ಬದುಕುವುದು, ಧರ್ಮಾತೀತವಾಗಿ ಬದುಕುವುದು. ಆ ಹೆಜ್ಜೆ ಸೌಂಡ್ ಬಿದ್ದಂಗೆಲ್ಲ, ನಮ್ಮ ಕಿವಿಗೆ ಬಿದ್ದಂಗೆಲ್ಲ ನಮ್ಮ ಎದೆಯಲ್ಲಿ, ನಮ್ಮ ಹೊಟ್ಟೆಯಲ್ಲಿ ರೋಮಾಂಚನ, ನಮ್ಮ ಎದೆಯಲ್ಲಿ ರೋಮಾಂಚನವಾಗ್ತದೆ. ನಮ್ಮ ಮೈ ತುಂಬ ರೋಮಾಂಚನ ಆಗ್ತದೆ. ಎಷ್ಟೇ ಸಿಟ್ಟು, ಎಷ್ಟೇ ಕೋಪ, ಇವೇನೇ ಇದ್ದರೂ ಕೂಡ ಇವೆಲ್ಲವುಗಳನ್ನು ಮರೆತು ನಾವು ಈತನ ವಿಷಯವಾಗಿ ಒಂದಾಗ್ತೇವೆ, ಕುಣಿತೇವೆ, ಹಾಡ್ತೇವೆ, ದುಃಖಿಸ್ತೇವೆ, ಅಳುತ್ತೇವೆ. ಹೊಳೆಗೆ ಹೋಗುವಾಗ ಬಿದ್ದು ಬಿದ್ದು ಅಳುತ್ತೇವೆ. ಅಯ್ಯೋ, ಇಷ್ಟು ದಿವಸ ನಮ್ಮ ಜೊತೆಗಿದ್ದಿ ಮತ್ತೆ ಹೊಂಟಲ್ಲ ನೀನು ಅಂಥೇಳಿ ಅಳುತ್ತೇವೆ. ಸ್ವಲ್ಪ ಹೊತ್ತು ಆದಮೇಲೆ ಈಗ ಹೊಂಟ್ರೇನು, ಮತ್ತೆ ಇನ್ನೊಂದು ವರ್ಷಕ್ಕೆ ಬರ್ತೀಯಲ್ಲ ಅಂಥೇಳಿ ಸಮಾಧಾನ ಮಾಡ್ಕೊತೇವೆ. ಹಿಂಗೆ ಕಂದೂರಿ ಮಾಡ್ತೇವೆ, ಫಾತಿಹೆ ಕೊಡಿಸಿ ಓದಿಕೆ ಮಾಡಿಸಿ ಮತ್ತೆ ನಾವು ಊಟ ಮಾಡ್ತೇವೆ. ಎಷ್ಟು ಚಂದವಾದ ಪರಂಪರೆ ಅಲ್ಲ ಇದು, ಎಷ್ಟು ಚಂದವಾದ ಪರಂಪರೆ. ವರ ಕೊಡುವ ಪರಂಪರೆ ಇದು. ಆಗಬೇಕು ಅಂದರೆ ಇದು ಆಗತಕ್ಕಂಥ ಪರಂಪರೆ ಇದು. ಯಾಕಂದರೆ ಶತಮಾನಗಳಿಂದಲೂ ಇದರ ಮೇಲೆ ಎಷ್ಟೇ ರೀತಿಯ ಬಲಪ್ರಯೋಗಗಳು ಆದರೂ ಕೂಡ ಮತ್ತೆ ಮತ್ತೆ ಪುಟಿದೇಳ್ತಾ ಇನ್ನು ಹೆಚ್ಚಿಗೆ ಈ ಪರಂಪರೆ ಮುಂದುವರಿತಾ ಇದೆ. ಇದು ನಮ್ಮ ಪರಂಪರೆ, ನಮ್ಮ ಹೆಮ್ಮೆಯ ಪರಂಪರೆ. ಇದು ಅಲಾವಿ ಪರಂಪರೆ. ಇಲ್ಲಿ ಅವ್ವ, ಮಾತೆ, ತಂಗಿ, ಅಕ್ಕ ಇವೆಲ್ಲವಾಗಿ ದುರ್ಗವ್ವ, ದ್ಯಾಮವ್ವ, ಕೆಂಚಮ್ಮ ಎಲ್ಲ ದೇವತೆಗಳು ಬಂದು ಹೋಗ್ತಾರೆ. ಇಲ್ಲಿ ಅಣ್ಣನಾಗಿ, ತಮ್ಮನಾಗಿ ಈ ಶರಣರು, ಮೌಲಾಲಿ ಶರಣರು, ಅಬ್ಬಾಸ್ ಅಲಿ ಶರಣರು, ಹುಸೇನ್ ಸಾಹಿಬ್ ಶರಣರು, ಹಸನ್ ಶರಣರು ಅವರೆಲ್ಲರೂ ಬಂದು ಹೋಗ್ತಾರೆ. ನಮ್ಮ ಪರಂಪರೆಯ ಜನತೆಗೆ ಕಣ್ಣು ಮುಚ್ಚಿಕೊಂಡ್ರೆ ಸಾಕು, ಅಲ್ಲಿಗೆ ದೇವರು ಕುಣಿತ, ಮೊಹರಂ ಪದ ಇವೇ ಬರ್ತಾ ಇರ್ತಾವೆ. ಪ್ರಾಕ್ಟಿಕಲ್ ಆಗಿ ಜಾತ್ಯತೀತವಾಗಿ ಅಂದರೆ ಭಾಳ ತಪ್ಪಾದಿತ್ತೇನೋ, ಧರ್ಮಾತೀತವಾಗಿ ನಾವು ಬದುಕ್ತಕ್ಕಂಥ ಜನ ನಾವು. ನಮ್ಮ ಚೌಕಟ್ಟಿನೊಳಗೆ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಚೌಕಟ್ಟಿನೊಳಗೆ ಬದುಕ್ತಾನೆ ಅಳಿಯ, ಮಾವ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಕರ್ಕೊಂಡು ನಾವು ಬದುಕ್ತಾ ಇರ್ತೇವೆ. ಈ ಪರಂಪರೆ ಹೀಗೆ ನಿಮ್ಮ ಮಕ್ಕಳ ಕಾಲಕ್ಕೂ ಮುಂದುವರಿಯಲಿ, ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಮುಂದುವರಿಯಲಿ, ನಿಮ್ಮ ಮರಿ ಮೊಮ್ಮಕ್ಕಳ ಕಾಲಕ್ಕೂ ಮುಂದುವರಿಯಲಿ. ಇದು ಮುಖ್ಯ. ಮನುಷ್ಯನಿಗೆ ಇದು ಬಹಳ ಮುಖ್ಯ. ಎಲ್ಲವನ್ನು ತೊರೆದು ಅವರಂತೆ ಜೀವಿಸುವ ಬದುಕು ನಮ್ಮದಾಗಬೇಕು. ಸತ್ಯಕ್ಕಾಗಿ ಸತ್ತ ಶರಣರ
ಆದರ್ಶಗಳನ್ನು ನಾವು ಜೀವನದೊಳಗೆ ನಾವು ಅಳವಡಿಸಿಕೊಳ್ಳಬೇಕು. ನಮ್ಮ ಚಟಗಳನ್ನು ನಾವು ಅದರಿಂದ ಮುಕ್ತರಾಗಬೇಕು. ಚಟಗಳನ್ನು ತ್ಯಜಿಸಿ ಅವನ ದಾಸರಾಗಬೇಕು, ಫಕೀರರಾಗಬೇಕು. ಫಕೀರರಾಗೋದಂದರೆ ಸುಮ್ಮನೇನು ಕೆಂಪಾದ ಲಾಡಿಯ ಹಾಕಿ ಫಕೀರರಾಗಿ ಕಲ್ಲು ಸಕ್ಕರೆಯ ಉತ್ತತ್ತಿ ತಿಂದು ನಾವುಗಳು ಮಾದಲಿಯನ್ನು ಉಣ್ತೇವೆ. ಕಾರಣ ನಮ್ಮ ಸಂಕಲ್ಪಗಳು ಈಡೇರಬೇಕು ಅಂತಂತ. ನಮ್ಮ ಸಂಕಲ್ಪಗಳು ಈಡೇರಬೇಕು. ನಾವು ಆ ಸಂಕಲ್ಪಗಳು ಈಡೇರಬೇಕಂದ್ರೆ ನಾವು ಹರಕೆ ಕಟ್ಕೋಬೇಕು. ಏನಂತ? ನಾನು ಇವತ್ತಿನಿಂದ ಈ ದುಷ್ಟ ಚಟಗಳನ್ನು ನಿನ್ನ ಜೋಳಿಗೆಗೆ ಹಾಕ್ತೇನೆ. ನಾನು ಇವತ್ತಿನಿಂದ ಸುಳ್ಳು ಹೇಳೋದನ್ನು ಬಿಡ್ತೇನೆ. ನಾನು ಇವತ್ತಿನಿಂದ ಇನ್ನೊಬ್ಬರ ಜೊತೆಗೆ ಜಗಳ ಆಡೋದನ್ನು ಬಿಡ್ತೇನೆ. ನಾನು ಇವತ್ತಿನಿಂದ ಇನ್ನೊಬ್ಬರನ್ನು ದ್ವೇಷ ಮಾಡೋದು ಬಿಡ್ತೇನೆ. ನಾನು ಇವತ್ತಿನಿಂದ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದನ್ನು ಬಿಡ್ತೇನೆ. ಹಿಂಗೆ ಅರ್ಗಿ ಕಟ್ಕೋಬೇಕು. ಭಾಳ ಚಲೋ ಅದು. ಅದಾದಮೇಲೆ ನೀವು ಕಂದೂರಿ ಮಾಡೋದು, ಬ್ಯಾಟಿ ಮಾಡೋದು, ಮಾದಲಿ ಮಾಡೋದು, ಕುದುರೆ ಕೊಡಿಸೋದು ಇದೆಲ್ಲ. ಆದರೆ ನಾವು ಬೇಡ್ಕೋಬೇಕಾಗಿರೋದು ಹಿಂಗೆ ಇಂತಹ ಬೇಡಿಕೆಗಳು ಅವನಿಗೆ ಭಾಳ ಇಷ್ಟ ಅಂತ. ಇಂಥ ಬೇಡಿಕೆಗಳು ನಮಗೆ ಬೇಗ ಈಡೇರಿಸ್ತಾನೆ. ಇಂಥ ಬೇಡಿಕೆಗಳಿಂದ ನಮ್ಮನ್ನ ದೂರ ಮಾಡ್ತಾನೆ. ಅದಕ್ಕಾಗಿ ನಾವು ಬೇಡಿಕೊಳ್ಳುವಾಗ ನಮ್ಮ ಚಟಗಳನ್ನು ಬಿಟ್ಟು ನಾವು ಬೇಡ್ಕೋಬೇಕು. ಖಂಡಿತವಾಗಿಯೂ ಬಹಳ 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 ಬೇಗ ಒಲಿತಕ್ಕಂಥ ದೇವರು ಅದು. ಬೇಗನೆ ಒಲಿತಕ್ಕಂಥ, ಬೇಗನೆ ಸಿಟ್ಟು ಮಾಡಿಕೊಳ್ತಕ್ಕಂಥ ದೇವರು ಅಂದ್ರೆ ನಮ್ಮ ಆಲಯ ದೇವರು. ಅದಕ್ಕೆ ತಮ್ಮಲ್ಲಿ ಏನಪ್ಪ ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ತಾವುಗಳು ತಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನು ಎಜುಕೇಟೆಡ್ ಮಾಡಿ, ನಮ್ಮ ಪರಂಪರೆಯ ಒಳಗನೆ ಅವರನ್ನು ಎಜುಕೇಟೆಡ್ ಮಾಡಿ. ನಮ್ಮ ಪರಂಪರೆಯ ಮಕ್ಕಳು DC ಗಳಾಗಬೇಕು. ನಮ್ಮ ಪರಂಪರೆಯ ಮಕ್ಕಳು ಅಧಿಕಾರಿಗಳಾಗಬೇಕು. ಯಾಕಂದರೆ ಭಾಳಷ್ಟು ಕಡೆ ಮೊಹರಂ ಬ್ಯಾನ್ ಆಗ್ತಾ ಇದ್ದಾವೆ. ಯಾಕೆ ಬ್ಯಾನ್ ಆಗ್ತಾ ಇದ್ದಾವೆ? ಸುಮ್ಮನೆ ಬ್ಯಾನ್ ಆಗ್ಲಿಕ್ಕತ್ತಾವು. ಕೆಲವು ಕಡೆ ನಮ್ಮ ಹಳ್ಳಿ ಜನ ಕಾಕಿ ಬಟ್ಟೆ ಕಂಡ್ರ ಅಂದ್ರೆ ಹೆದರಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಹಲವಿ ಪರಂಪರೆ ಜನ ಕಾಕಿ ಬಟ್ಟೆ ಇವೆಲ್ಲ ಆಗಬರಲ್ಲ ಅವರಿಗೆ. ತಮ್ಮ ಬದುಕು, ತಮ್ಮ ಬಾಳ್ವಿ, ತಮ್ಮ ದೇವರು, ತಮ್ಮ ಹರಕೆ, ತಮ್ಮ ಕೋರಿಕೆ, ಬೇಸ್ತ್ಯಾರ, ಸೋಮವಾರ, ಮಾದ್ಲಿ, ಕುದುರಿ, ಕಂದೂರಿ ಇದ್ರೊಳಗೆ ಆರಾಮ್ ಇದ್ದು ಕೂಲಿ ಮಾಡ್ಕೊತ ಇದ್ರ ಚಿಂತೆ ಎಲ್ಲ ನೆಮ್ಮದಿಯಾಗಿ ಬದುಕ್ತಕ್ಕಂಥ ಜನ ನಮ್ಮ ಜನ. ಈ ಪೊಲೀಸು, ಕೋರ್ಟು ಇವುಗಳಿಂದ ದೂರ ಇರ್ತಕ್ಕಂಥ ಜನ. ಈ ಪೊಲೀಸರು ನೋಡಿದ್ರೆ ಸಾಕು ಇವ್ರದಲ್ಲಿ ದೊಡ್ಡ ಕಿರಿಕಿರಪ್ಪ ಅಂತೇಳಿ ಅವ್ರು ಮಾತಾಡ್ಸಕ್ಕೆ ಹೋಗಂಗಿಲ್ಲ. ಆದ್ರೆ ಹಂಗೆ ಮಾಡೋದಲ್ಲ. ನಮ್ಮ ಮಕ್ಕಳನ್ನು ಅಧಿಕಾರಿಗಳನ್ನಾಗ ಮಾಡಬೇಕು. ನಮ್ಮ ಮಕ್ಕಳನ್ನು ಉನ್ನತ ಮಟ್ಟದ ಅಧಿಕಾರಿಗಳನ್ನಾಗಿ ಮಾಡಿದ್ರೆ ಈ ಕ್ಷುಲ್ಲಕ ಕಾರಣಕ್ಕೆ ಬ್ಯಾನ್ ಆಗ್ತಾ ಇದ್ದಾವಲ್ಲ, ಯಾರೋ ಮಾಡಿದ ಕೀಟಲೆಗಳಿಗೆ, ಏನು ಕ್ಷುದ್ರ ಆಲೋಚನೆಗಳ ಇರ್ತಾವಲ್ಲ, ಅಂಥವರೆಲ್ಲ ಮಾಡೋ ಕೀಟಲೆಗಳಿಗೆ ಸಡನ್ನಾಗಿ ಕೇಳದ ಅಧಿಕಾರಿಗಳು ಯಾಕಪ್ಪ ನಮ್ಮ ಯಾಕೆ ಹಾಕ್ಕೊಳ್ಳೋದು, ಇದನ್ನು ಬ್ಯಾನ್ ಮಾಡಿಬಿಡೋಣ ಅಂತೇಳಿ ಮೊಹರಂ ನಿಷೇಧ ಮಾಡ್ತಾರೆ. ಅದೆಲ್ಲ ಆಗಬಾರ್ದು ಅಂದರೆ ನಮ್ಮ ಮಕ್ಕಳು, ನಮ್ಮ ಪರಂಪರೆಯ ಮಕ್ಕಳು, ನಿಮ್ಮ ಮಕ್ಕಳು ಉನ್ನತ ಮಟ್ಟದ ಅಧಿಕಾರಿಗಳಾಗಬೇಕು. ರಾಜಕಾರಣಿಗಳು ಕೂಡ ಅದು ತೊಂದರೆ ಇಲ್ಲ. ಇಲ್ಲಿ ಭಾವೈಕ್ಯತೆಗಾಗಿ ಯಾರು ದುಡಿತೇವರೋ ಅವರು ನಮ್ಮವರು, ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಸಹೋದರರು, ನಮ್ಮ ಅಕ್ಕ ತಂಗಿರು. ಯಾಕಂದರೆ ನಮ್ಮ ಪರಂಪರೆ ಭಾವೈಕ್ಯತೆಯ ಪರಂಪರೆ. ಅದಕ್ಕೆ ನಮ್ಮ ಮಕ್ಕಳನ್ನು ಹೈಲಿ ಎಜುಕೇಟೆಡ್ ಮಾಡ್ಬೇಕು. ನಾವು ಅವರನ್ನು ಹೈಲಿ ಎಜುಕೇಟೆಡ್ ಮಾಡಿ ನಾವು ಬೆಳೆಸಬೇಕು. ಹಾಗಾದಾಗ ನಮ್ಮ ಪರಂಪರೆಗೆ ರಕ್ಷಣೆ ಸಿಗ್ತದ. ಯಾಕಂದ್ರೆ ನಮ್ಮ ಪರಂಪರೆಯ ಗಂಧ ಗಾಳಿ ಏನು ಗೊತ್ತಿಲ್ಲದವರು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಾದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ನಮ್ಮ ಭಾವನೆಗಳು ಅರ್ಥ ಆಗಂಗಿಲ್ಲ, ನಮ್ಮ ಮನಸ್ಸು ಅರ್ಥ ಆಗಂಗಿಲ್ಲ, ನಮ್ಮ ಬದುಕು, ನಮ್ಮ ಸೆಂಟಿಮೆಂಟ್ ಏನಿರ್ತದಲ್ಲ, ಈತನ ಜೊತೆಗೆ, ಈ ಮೊಹರಮ್ಮನ ಜೊತೆಗೆ, ಈ
ಅಲಾವಿ ಪರಂಪರೆಯ ಜೊತೆಗೆ ಈ ಮಸೂತಿಯ ಜೊತೆಗೆ ಈ ದ್ಯಾಮವ್ವ ದುರ್ಗವ್ವ ಇವರ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್ಗಳಿದಾವಲ್ಲ, ನಮ್ಮ ಸೆಂಟಿಮೆಂಟ್ಗಳಿದಾವಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ನಮ್ಮ ಪರಂಪರೆಯ ನಿಮ್ಮ ಮಕ್ಕಳು ಆ ಆ ಲೆವೆಲ್ ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅರ್ಥ ಆಗ್ತದ. ಎಸ್ 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 ಇದು ಅವಶ್ಯಕತೆ ಐತಿ, ನಾವು ಇದು ಸಪೋರ್ಟ್ ಮಾಡಬೇಕು ಅಂಥೇಳಿ ಅವ್ರ ಮನಸ್ಸಿನಲ್ಲೂ ಬರ್ತದ. ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಸಂಬಂಧ ಇಲ್ಲದೋ ಎಲ್ಲೋ ಉತ್ತರ ಭಾರತದವ್ರನ್ನ ತಗೊಂಬಂದು ನಮ್ಮ ಉತ್ತರ ಕರ್ನಾಟಕಗಳಿಗೆ ಹೈಯರ್ ಅಧಿಕಾರಿಗಳನ್ನಾಗಿ ಮಾಡ್ತಾರೆ. ದಕ್ಷಿಣ ಕರ್ನಾಟಕದವ್ರನ್ನ ಅವ್ರಿಗೂ ಏನೂ ಗೊತ್ತಿರಂಗಿಲ್ಲ, ಅವನ್ನ ತೊಗೊಂಬಂದು ನಮ್ಮ ಪರಂಪರೆಯ ಸಂಬಂಧಪಟ್ಟ ವಲಯ ಈ ಗ್ರಾಮ ಘಟಕಗಳಿಗೆ ಅಧಿಕಾರಿಗಳನ್ನ ಮಾಡ್ತಾರೆ. ಅವ್ರಿಗೇನು ಗೊತ್ತಿರ್ತತೆ? ಏನೋ ಒಂದು ಸಣ್ಣ ಪುಟ್ಟ ಇದು ಇರೋದೇ ಹಿಂಗೆ, ಜಗಳ ಆಡೋದು, ಹೊಂದಾಗೋದು, ಮತ್ತೆ ಮಾವ ಅಳಿಯ ಚಿಕ್ಕಪ್ಪ ದೊಡ್ಡಪ್ಪ ಇವೆಲ್ಲ ಅನ್ನೋದು ಮತ್ತೆ ಶುರು ಆಗ್ತದ. ಇದಕ್ಕೋಸ್ಕರ ಆಯ್ತು ಇಲ್ಲಿ ಗಲಾಟೆ ಆಗಿಬಿಡ್ತದ, ದೊಡ್ಡ ಗಲಾಟೆ ಆಗಿಬಿಡ್ತದ, ಇಲ್ಲಿ ಕೊಡ್ಲಿ ಬಡಿಗೆ ತಗೊಂಡು ಹೊಡೆದಾಡ್ಬಿಡ್ತಾರ, ಇದು ಬ್ಯಾನ್ ಮಾಡಿಬಿಡ್ರಿ ಅಂತೇಳಿ ಮೇಲೆ ಕಳಿಸ್ಬಿಡ್ತಾರೆ. ಹಂಗಾದಾಗ ಏನಾಗುತ್ತೆ? ಅವ್ರಿಗೇನು ಗೊತ್ತಿರ್ತದೆ? ಇಲ್ಲಿ ಅದು ಗ್ರಾಮದ್ದು, ಅವರು ಇದಕ್ಕೆ ಸೈನ್ ಮಾಡಿ ಕಳಿಸ್ತಾರೆ. ಆಯ್ತು, ಕಾನೂನಿನ ಚೌಕಟ್ಟು ನಮಗೆ ನಮ್ಮ ಸಾಂಸ್ಕೃತಿಕ ಆಚರಣೆಗಳನ್ನು ಆಚರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ಕಾನೂನಿನ ಬಗ್ಗೆ ನಮಗೆ ಜ್ಞಾನ ಕಡಿಮೆ ಇದೆ. ಆ ಕಾನೂನಿನ ಜ್ಞಾನ ನಮಗೆ ಬರಬೇಕು, ನಮಗೆ ತಗೋಬೇಕು. ನಾವು ನಮ್ಮ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿ ಅಲ್ಲಿ ಕೂರಿಸಿ, ನೋಡಪ್ಪ ಇದು ನಮ್ಮ ಪರಂಪರೆ, ಅಧಿಕಾರಿಗಳು ಹೇಳಬೇಕು ಇದು ನನ್ನ ಪರಂಪರೆ, ಏನೇ ಸಣ್ಣ ಪುಟ್ಟ ಇದ್ರೆ ನಾನು ಬಗೆಹರಿಸ್ತೀನಿ, ರಿಸ್ಕ್ ತೊಗೊಂಡು ಬಗೆಹರಿಸಿ ನಾನು ಆಚರಣೆಗೆ ಅನುವು ಮಾಡಿಕೊಡ್ತೀನಿ ಅನ್ನುವ ಅಧಿಕಾರಿ ಬರಬೇಕು. ಆ ಅಧಿಕಾರಿಗಳು ಬೇರೆ ಯಾರೂ ಆಗಿದ್ರಲ್ಲ, ನಮ್ಮ ಮಕ್ಕಳಾಗಬೇಕು, ನಮ್ಮ ಪರಂಪರೆ ಮಕ್ಕಳಾಗಬೇಕು. ಯಾಕಂದರೆ ಧರ್ಮಾತೀತವಾಗಿ ಸೆಂಟಿಮೆಂಟ್ ಇದೆ ನಮಗಿಲ್ಲಿ, ಸೆಂಟಿಮೆಂಟ್ ಇದೆ ಇಲ್ಲಿ ಈ ಪರಂಪರೆ ಒಳಗೆ ಎಲ್ಲ ದೇವತೆಗಳಿದ್ದಾರೆ. ಭಾರತದ ಮೂಲ ಪರಂಪರೆಗಳ ದೇವರುಗಳು ಒಂದಕ್ಕೊಂದು ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಮ್ಮ, ಹಿಂಗೆ ಒಂದಕ್ಕೊಂದು ಬೆಸೆದುಕೊಂಡವು. ಅವ್ರ ಪಲ್ಲಕ್ಕಿ ಇವ್ರ ಮಸೂತಿಗೆ, ಇವ್ರ ಮಸೂತಿಯಾಗಿನ ದೇವರು ಅವರು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ನೋಡ್ಕೊಳ್ರಿ ಒಂದ್ಸಲ, ಗೊತ್ತಾಗುತ್ತೆ ಯಾವ ದೇವಸ್ಥಾನ, ಮಸೂತಿ, ಭೇದ ಭಾವ ಯಾವುದು ಇಲ್ಲ. ಪರಂಪರೆ ಇದು ನಡೀತದ. ಇಲ್ಲಿ ಯಾರು ಮೂಲಭೂತವಾದ ಧಾರ್ಮಿಕ ಚಿಂತನೆಗಳನ್ನು ನಮ್ಮ ಮಧ್ಯೆ ತಂದು ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅಗತ್ಯ ಇರೋದಿಲ್ಲ. ನಮಗೆ ರಾಜ್ಯವನ್ನು ಆಳಬೇಕನ್ನುವ ಕನಸುಗಳೆಲ್ಲ ನಮಗೆ. ನಾವು ಕೂಲಿ ಮಾಡಿ ಬದುಕಿದ್ರೂ ಚಿಂತೆ ಇಲ್ಲ, ನೆಮ್ಮದಿಯಾಗಿ ಬದುಕಬೇಕು. ನಮ್ಮ ಆಚರಣೆ, ನಮ್ಮ ಬದುಕು, ನಮ್ಮ ಕೆಲಸ, ನಮ್ಮ ಜೀವನ, ನಮ್ಮ ಮಕ್ಕಳು, ಇಷ್ಟರೊಳಗೆ ಬದುಕತಕ್ಕಂಥ ಜನ ನಾವು. ಇದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ ಬಹಳ. ನಮ್ಮ ಬದುಕು, ನಮ್ಮ ಜನ, ನಮ್ಮ ಕುಟುಂಬ, ಇಷ್ಟರೊಳಗೆ ಬದುಕೋ ಜನ ನಾವು ರಾಜ್ಯ ಆಳಬೇಕು ಅನ್ನೋರಲ್ಲ, ದೇಶ ಕಟ್ಟಬೇಕು ಅನ್ನೋರಲ್ಲ. ನಾವು ನಮ್ಮ ಕಟ್ಟಲೆ ಒಳಗೆ, ನಮ್ಮ ಚೌಕಟ್ಟಿನೊಳಗೆ ಹರಕೆ ಕೋರಿಕೆ ತೀರಿಸ್ಕೊಂಡು, ದೇವರು ಕಾಡಿಸ್ಕೊಂಡು, ಒಂದೊಂದು ದೇವ್ರು ಕಾಡ್ತಾವೆ ನಮಗೆ, ದೇವ್ರು ಕಾಡ್ತಾವು ಬೇಡ್ತಾವು. ಅವ್ರು ದೇವ್ರು ಬೇಡದನ್ನು ಕೊಡೋದು, ಕಾಡ್ದಾಗ ಕಾಡಿಸ್ಕೊಳ್ಳೋದು, ಏನೋ ಒಂದು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತೀವಿ. ಅದರೊಳಗೆ ರಾಜಕೀಯ ಅದು ಇದು ಜಾತಿ ಅದು ಸುಡುಗಾಡು ಎಲ್ಲ ತೊಗೊಂಬಂದು ನಮ್ಮಗಳ ಜೀವನವನ್ನು, ನೆಮ್ಮದಿಯನ್ನು ಕೆಡಿಸ್ತಾ ಇದ್ದಾರೆ. ಅಂಥವರ ಕೈಗೆ ನಾವು ಸಿಗದೆ ನಮ್ಮ ಪರಂಪರೆಗಳನ್ನು, ನಮ್ಮ ನೆಲಮೂಲದ ಪರಂಪರೆಯನ್ನು, ನಮ್ಮ ಶಾಕ್ತ, ಅವಧೂತ, ಶರಣ, ಸೂಫಿ ಇವು ಪರಂಪರೆಗಳನ್ನು ಕಟ್ಕೋಬೇಕು. ಇವತ್ತು ಯಾವುದ್ಯಾವುದೋ ಆಲೋಚನೆಗಳ ನಡುವೆ ನಾವು ಸಿಕ್ಕಾಕೊಂಡು ಒದ್ದಾಡದೆ ನಾವುಗಳಾಗಿ ಬದುಕಬೇಕಾಗಿದೆ.
ನಮ್ಮ ಚಿಂತನೆಯ ಮಕ್ಕಳನ್ನು ನಾವು ಖಂಡಿತವಾಗಿಯೂ ಬೆಳೆಸಬೇಕಾಗಿದೆ, ಅಧಿಕಾರಿಗಳಾಗಿ ಬೆಳೆಸಬೇಕಾಗಿದೆ. ಆ ಮಟ್ಟಕ್ಕಾಗಿ ನಾವು ತಗೊಂಡೋಗ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ಪರಂಪರೆ ಯಾರೇ ಆಗಿರಲಿ, ಮೊದಲು ಇನ್ನು ಮೇಲಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ. ಶಿಕ್ಷಣ ಅತ್ಯಮೂಲ್ಯವಾಗಿರ್ತಕ್ಕಂತಹದ್ದು, ಕೊಡಲೇಬೇಕು. ಹಾಗಾಗಿ ನಾವು ಶಿಕ್ಷಣವೇ ನಮ್ಮ ಬಲವರ್ಧನೆಗೆ ಕಾರಣ ಹೊರತು ಬೇರೇನೂ ಅಲ್ಲ. ಅದಕ್ಕಾಗಿ ಶಿಕ್ಷಣ ಕೊಡಿ ಅಂತ ಹೇಳ್ತಾ, ಮೊಹರಂ ಎಲ್ಲರಿಗೂ ಬಾಳಲ್ಲಿ ಶಾಂತಿ ನೆಮ್ಮದಿಯನ್ನು ತರಲಿ. ನಿಮ್ಮ ಆಚರಣೆ, ನಮ್ಮೆಲ್ಲರ ಆಚರಣೆ ಅತ್ಯಂತ ಶಾಂತಿಯಿಂದ ನಡೀಲಿ ಅಂತ ಕೇಳ್ಕೊಳ್ತಾ, ಭಗವಂತನಲ್ಲಿ ಕೇಳ್ಕೊಳ್ತಾ, ಆ ಹುಸೇನ್ ಸಾಹೇಬರು, ಹಸನ್ ಸಾಹೇಬರು, ಮೌಲಾ ಅಲಿ, ಬಿಬಿ ಫಾತಿಮಾ ಅವರೆಲ್ಲರೂ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿಯ ನಮಸ್ಕಾರದೊಂದಿಗೆ.